ನೋಡಿ ನಮ್ಮ ನಂದಿನಿಯವರು ಮಗನ ಜೊತೆ ಆರಾಮಾಗಿ ಮಲಗಿದ್ದಾರೆ. ಸೊ ಟಯರ್ಡ್ ಆಗಿದ್ಲು, ಹಾಗಾಗಿ. ನಂದಿನಿ, 2 lakh ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಯೂಟ್ಯೂಬಲ್ಲಿ. ಕಂಗ್ರ್ಯಾಚುಲೇಷನ್ಸ್ ನಂದಿನಿ. 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದೆ. ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮೆಲ್ಲ ಪ್ರೀತಿಯ ಚಂದಾರಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸೊ ನೀವು ಇಲ್ಲಿ ನೋಡ್ಬೋದು 2,06,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನೋಡಿ, ಲಾಸ್ಟ್ 28 ದಿನಗಳಲ್ಲಿ, ಕಳೆದ 28 ದಿನಗಳಲ್ಲಿ 9,000 ಜನ ನಮ್ಮನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಮ್ಮೆಲ್ಲ ಪ್ರೀತಿಯ ಚಂದಾದಾರರಿಗೆ ಶರಣು ಶರಣಾರ್ಥಿ. ಯಾಕಪ್ಪ ಇವತ್ತು ಪ್ರೀತಿಯ ಚಂದಾದಾರರೇ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಥಿಂಗ್ ಹೇಳಬೇಕು ಅಂತಂದರೆ, ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಾವು ಅಷ್ಟು ಇಷ್ಟಪಟ್ಟು, ಅಷ್ಟು ಶ್ರಮ ವಹಿಸಿ ಎಡಿಟಿಂಗು, ವಿಡಿಯೋ ಕಾಂಟೆಂಟ್ ಮೇಕಿಂಗು, ಓನ್ ಎಂಟರ್ಪ್ರೂನರ್ ಇದೆಯಲ್ಲ, ಅಂದರೆ ಎಂಟರ್ಪ್ರೂನರ್ ಅನ್ನೋದೇ ಕೂಡ ಒಬ್ಬ ಸಿಂಗಲ್ ಪರ್ಸನ್ ಮಾಡುವಂತಹ ಒಂದು ಕೆಲಸ. ಆ ಎಂಟರ್ಪ್ರೂನರ್ಶಿಪ್ ಇದೆಯಲ್ಲ, ಅದನ್ನು ಮಾಡೋಷ್ಟರಲ್ಲಿ ಸಾಕಾಗಿ ಹೋಗಿರ್ತಾನೆ. ಬಟ್ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಪ್ರೀತಿಯ ಚಂದಾದಾರರು ನಾವು ಮಾಡುವಂತಹ ಕಂಟೆಂಟ್ನ ಇಷ್ಟಪಟ್ಟು 2 ಲಕ್ಷ ಸಬ್ಸ್ಕ್ರೈಬರ್ಸ್ನ ತಂದುಕೊಟ್ಟಿದ್ದಾರೆ. ನೀವು ಆಲ್ರೆಡಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ನಮ್ಮ ಫ್ಲ್ಯಾಟಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಟೈಮ್ ಆಗಿದೆ, 12 ಗಂಟೆ ಮೇಲಾಗಿದೆ. ಸೊ ವರ್ಕ್ ಮಾಡ್ತಾ ಇರಬೇಕಾದ್ರೆ, ನಾಳೆ ಯಾವುದೋ ಒಂದು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ನನಗನ್ಸಿದ್ದೇನು ಅಂತಂದರೆ, ಈ ಒಂದು ಕಂಟೆಂಟ್ನ ಮಾಡೋಣ, ಎಲ್ರಿಗೂ ಕೂಡ ಒಂದು ಮೆಸೇಜ್ನ ಕೊಡೋಣ ಅಂತ ಅನ್ನಿಸ್ತು. ಸೊ ನಮ್ಮ ಪ್ರೀತಿಯ ಚಂದಾದಾರರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಆಲ್ಮೋಸ್ಟ್ ಸಂಜೆ 8 ಗಂಟೆಯಿಂದನೂ ಭಾಳ ಸತಾಯಿಸ್ತಾ ಇದೆ. ಇನ್ನೇನು 10ರಿಂದ 15 ಸಬ್ಸ್ಕ್ರೈಬರ್ಸ್ ಆದರೆ 2 ಲಕ್ಷ ಚಂದಾದಾರರು ಆಗ್ತಾರೆ. ಆದರೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ. ಸೊ ಅನ್ಸಬ್ಸ್ಕ್ರೈಬ್ ಮತ್ತು ಸಬ್ಸ್ಕ್ರೈಬ್ನಿಂದಾಗಿ ಇನ್ನೂ 4 hours 5 hours ಆದರೂ ಕೂಡ ಆಲ್ಮೋಸ್ಟ್ 2 lakh ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಲ್ಲ. ಬಟ್ ಈ ವಿಡಿಯೋ ಎಂಡ್ ಆಗೋದ್ರೊಳಗೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು. ವೆಲ್ಕಮ್ ಟು ದ ನ್ಯೂ ವ್ಲಾಗ್. ನೀವು ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 12 ಗಂಟೆ ಸಮಯ, ಯಾರೂ ಕೂಡ ಎದ್ದಿಲ್ಲ. ಫುಲ್ ನಿಶಬ್ದವಾಗಿದೆ. ಕೆಳಗಡೆ ನೋಡಿ, ಪಾರ್ಕಿಂಗ್ ಲಾಟು ಫುಲ್ ಸೈಲೆಂಟ್. ಸೊ ಇವತ್ತಿನ ವ್ಲಾಗ್ನ ಎಲ್ಲರೂ ಇಷ್ಟಪಡ್ತೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ ಎನ್. ಎಸ್, ಸೊ ಈಗ ನಮ್ಮ ಚಾನಲ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ಮೋಸ್ಟ್ 1,99,997 ಆಗಿದೆ. ಇನ್ನು ಜಸ್ಟ್ 3 ಸಬ್ಸ್ಕ್ರೈಬರ್ಸ್ ಬೇಕು. ಬಟ್ ತುಂಬ ಹೊತ್ತಿಂದ ಆಟ ಆಡಿಸ್ತಾ ಇದೆ. ಆಲ್ಮೋಸ್ಟ್ 1,950 ಸಬ್ಸ್ಕ್ರೈಬರ್ಸ್ ಇದ್ದಾಗ ನಾನು ಸಡನ್ನಾಗಿ ಚಾನಲ್ನ ನೋಡಿದೆ. ಇನ್ನೇನು 50 ಜನ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ, 2 lakh ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ. ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅನ್ನೋ ಅಷ್ಟರಲ್ಲಿ ಮತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇದೆ. ಸೊ ನಾನು ಫಸ್ಟ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು ಅಂತಂದರೆ, ನೀವು ಇವಾಗ ಏನು ಈ ಸೆಟಪ್ನೆಲ್ಲ ನೋಡ್ತಿದ್ರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ, ಆಲ್ಮೋಸ್ಟ್ ಈ ಸೆಟಪ್ ನಮ್ಮ ಹತ್ರ ಮುಂಚೆ ಇರಲಿಲ್ಲ. ಸೊ ನಾವು ಫಸ್ಟ್ ಸಬ್ಸ್ಕ್ರೈಬರ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ವಿಡಿಯೋ ಕೇವಲ 10 ವ್ಯೂಸ್ ಆದರೆ ಸಾಕು. ನಂಗೆ ಭಾಳ ಖುಷಿ ಆಗ್ತಿತ್ತು. ಅಂದರೆ ನಾನು ನಂದಿನಿ ಒಂದು ರೀತಿ ಎಂಜಾಯ್ಮೆಂಟ್ ಥರ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ. ಆ್ಯಕ್ಚುಲಿ 10 ಜನ ನೋಡಿದ್ರು, 11 ಜನ ನೋಡಿದ್ರು, 12 ಜನ ನೋಡಿದ್ರು, 13 ಜನ, 1 ಸಬ್ಸ್ಕ್ರೈಬರ್ಸ್ ಆಯಿತು, 15 ಸಬ್ಸ್ಕ್ರೈಬರ್ಸ್ ಆಯಿತು, 16 ಸಬ್ಸ್ಕ್ರೈಬರ್ಸ್ ಆಯಿತು. ಸೊ ಈ ಥರ ಕಾನ್ವರ್ಸೇಷನ್ ಆಗ್ತಿದ್ದಾಗ ಕ್ಯೂರಿಯಾಸಿಟಿ ಅನ್ನೋದು ತುಂಬ ದೊಡ್ಡದಾಗಿ ಬಿಲ್ಡಪ್ ಆಗೋದು. ಸೊ ನಮಗೆ ಫಸ್ಟ್ ಟೈಮ್ 1000 ಸಬ್ಸ್ಕ್ರೈಬರ್ಸ್ ಆದಾಗ ತುಂಬ ಖುಷಿ ಆಯಿತು. ಸೊ ಇವಾಗ ನಮ್ಮ ಹತ್ರ ಸಿಲ್ವರ್ ಬಟನ್ ಇದೆ. ನಾನು ಆ ಸಿಲ್ವರ್ ಬಟನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ 1ರಿಂದ 100 ಸಬ್ಸ್ಕ್ರೈಬರ್ಸು, 100ರಿಂದ 1000 ಸಬ್ಸ್ಕ್ರೈಬರ್ಸು, 1000ದಿಂದ 10,000 ಸಬ್ಸ್ಕ್ರೈಬರ್ಸು, 10,000ಇಂದ ಪ್ರತಿ ಹಂತದಲ್ಲೂ ಖುಷಿ ಕೊಡ್ತಾ ಬಂತು ನೀವೆಲ್ಲರೂ ಚಂದಾದಾರರಾಗಿದ್ದಕ್ಕೆ. ಆದರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದಾಗ ಯೂಟ್ಯೂಬ್ ಅವರು ನಮಗೆ ಖುಷಿ ಕೊಟ್ಟರು. ಆ ಖುಷಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಸಿಲ್ವರ್ ಪ್ಲೇ ಬಟನ್. ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೂ ಇದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ಓವರ್ ಇದನ್ನು ಅನ್ಬಾಕ್ಸಿಂಗ್ ಮಾಡೋದನ್ನೇ ಒಂದೊಂದು ವ್ಲಾಗ್ ಮಾಡ್ತಾರೆ. ನಾನು ಇದುವರೆಗೂ ಆ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಫಸ್ಟ್ ಟೈಮ್ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ರೀಸನ್ ಇಷ್ಟೇ, ಇದನ್ನು ಬಾಕ್ಸ್ ಹಿಂಗೆ ಇಟ್ಟಿದ್ದೀವಿ, ಇಷ್ಟು ಪ್ಯಾಕ್ಡ್ ಆಗಿದೆ. ನೀವು ನೋಡ್ಬೋದು, ನಿಮ್ಗೆ ಅನಿಸ್ತಾ ಇರುತ್ತೆ ಏನಿದು. ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸು ಅದನ್ನ ಪ್ರೈಡ್ ಮೂಮೆಂಟ್ ಆಗಿ ತೊಗೊಂಡು ಎಲ್ಲಾದರೂ ಒಂದು ಕಡೆ ಸ್ಟಿಕ್ ಮಾಡಿರ್ತಾರೆ ವಾಲಲ್ಲಿ. ನಾವು ಸ್ಟಿಕ್ ಮಾಡಿಲ್ಲ ಅಂತ, ಬಿಕಾಸ್ ನಾವಿರೋದು ರೆಂಟೆಡ್ ಹೌಸ್ ಮನೇಲಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಅಪಾರ್ಟ್ಮೆಂಟ್ಸಲ್ಲಿ ವಾಲ್ಗೆ ಯಾವುದೂ ಟ್ಯಾಂಪ್ ಮಾಡೋಂಗಿಲ್ಲ, ಮಳೆ ಹೊಡೆಯೋಂಗಿಲ್ಲ. ಸೊ ಹಾಗಾಗಿ
ಈ ಒಂದು ಯೂಟ್ಯೂಬ್ ಪ್ಲೇ ಬಟನ್ ನಮ್ಮ ಸ್ವಂತ ಮನೆ ಮಾಡಿದಾಗ ನಮ್ಮ ಸ್ವಂತ ಮನೆಗೆ ಈ ಒಂದು ಪ್ಲೇ ಬಟನ್ ಅವಾರ್ಡನ್ನು ನಾನು ಹಾಕಬೇಕು. ಅದ್ರ ಪಕ್ಕ ಗೋಲ್ಡನ್ ಬಟನ್, ಅದ್ರ ಪಕ್ಕ ಡೈಮಂಡ್ ಬಟನ್, ಇವು ಮೂರನ್ನೂ ಹಾಕಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸೊ ಇದನ್ನು ಹಾಳಾಗಬಾರ್ದು ಅಂತ ಇವ್ರು ಹೇಗೆ ಯೂಟ್ಯೂಬ್ ಅವ್ರು ನನಗೆ ಕಳಿಸಿದ್ರು US ಇಂದ ಬಂದಿದ್ದು, ಸೊ ಅದೇ ರೀತಿ ಇಟ್ಟಿದ್ದೀನಿ. ಸೊ ಇವಾಗ ನೋಡ್ಬೋದು ಆಲ್ಮೋಸ್ಟ್ 1,99,998 ಸಬ್ಸ್ಕ್ರೈಬರ್ಸ್, ಜಸ್ಟ್ 2 ಸಬ್ಸ್ಕ್ರೈಬರ್ಸ್ ಬೇಕು 2 ಲಕ್ಷ ಕಂಪ್ಲೀಟ್ ಆಗೋದಕ್ಕೆ. ಸೊ ನಾನು ಆವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಿದೆ 97 ಇದೆ ಅಂತ. ಸೊ +1 ಆಗಿದೆ ಇವಾಗ ಜಸ್ಟ್ ಇನ್ 2-3 ಮಿನಿಟ್ಸು. ಗೊತ್ತಿಲ್ಲ ನನಗೆ, ಆಲ್ಮೋಸ್ಟ್ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇನ್ 1 ನಿಮಿಷದಲ್ಲಾದರೂ ಆಗ್ಬೋದು, 30 ಸೆಕೆಂಡ್ಸಲ್ಲಾದರೂ ಆಗ್ಬೋದು, ನಾಟ್ ಜಸ್ಟ್ ಇನ್ 1 ಸೆಕೆಂಡ್ಸಲ್ಲಿ ಬೇಕಾದರೂ ಆಗ್ಬೋದು. ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿಬಿಟ್ಟು, ಬಟ್ ತುಂಬಾ ಕಷ್ಟಪಟ್ಟಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಶಾರ್ಟಾಗಿ ಕ್ವಿಕ್ಕಾಗಿ ನಮ್ಮ ಜರ್ನಿ ಹೇಳ್ತೀವಿ. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು ನಂದಿನಿ ಕನಸು, ನಂದಿನಿಗೋಸ್ಕರ ನಾನು ಮಾಡಿಕೊಟ್ಟಂತಹ ಯೂಟ್ಯೂಬ್ ಚಾನಲ್ಲು. ಸೊ ಅದಾದ ನಂತರ ವರ್ಕರ್ಸ್ ಎಲ್ಲ ಕೈ ಕೊಟ್ಟಾದ್ಮೇಲೆ ನನಗೆ ಗೊತ್ತಾಯಿತು ಯೂಟ್ಯೂಬನ್ನು ನಾವು ಬೆಳೆಸಬಾರ್ದು, ನಮ್ಮನ್ನು ಯೂಟ್ಯೂಬ್ ಬೆಳೆಸಬೇಕು ಅಂತ ಅರ್ಥ ಮಾಡಿಕೊಂಡೆ. ಸೊ ಅವಾಗ ನಾನು ಡಿಸಿಷನ್ ತೊಗೊಂಡೆ. ಸೊ 1 ಮ್ಯಾನ್ ಆರ್ಮಿಯಾಗಿ ನಂದಿನಿಗೆ ಇದನ್ನು ಜವಾಬ್ದಾರಿ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ, ಸ್ಟ್ರಗಲ್ ಮಾಡ್ತಾಳೆ. ಸೊ ನಾವು ಅಂದ್ಕೊಂಡಿರೋ ಸಕ್ಸಸ್ ರೇಟ್ ಕೂಡ ಸಿಗಲ್ಲ ಅಂತ. ಸೊ ಎಂಟರ್ಪ್ರಿನರ್ಶಿಪ್ಪಲ್ಲಿ ಇದೊಂದು ಬ್ಯಾಕ್ ಡ್ರಾಪ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಎಲ್ಲವನ್ನೂ ಕೂಡ ನಾವೇ ಮಾಡ್ತೀವಿ ಅಂತ ಅಂದಾಗ ಖಂಡಿತ ಅದು ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಮ್ಯಾನ್ ಪವರ್ ಬೇಕು. ಬಟ್ ಇನ್ನೂ ಆದರೂ ಸಹಿತ ನಾವು ಯಾರನ್ನೂ ಕೂಡ ಹೈಯರ್ ಮಾಡಿಲ್ಲ, ನೋಡ್ತಾನೇ ಇದ್ದೀವಿ ನಮಗೆ ಕಂಫರ್ಟಬಲ್ ಆಗುವಂತಹ ವಿಡಿಯೋ ಎಡಿಟರ್ ಕ್ಯಾಮ್ರಾಮನ್ ಯಾರಾದರೂ ಸಿಗ್ತಾರಾ ಅಂತ. ಈ ವಿಡಿಯೋ ನೀವೇನಾದರೂ ನೋಡ್ತಿದ್ರೆ, ನೀವೇನಾದರೂ ಕ್ಯಾಮ್ರಾ ವರ್ಕ್ ಗೊತ್ತಿದ್ದು ಪ್ಲಸ್ ಅದ್ರ ಜೊತೆಗೆ ಎಡಿಟಿಂಗ್ ವರ್ಕ್ನ ಗೊತ್ತಿದೆ, ನಮ್ಮ ಟೀಮ್ನ ಜಾಯಿನ್ ಆಗ್ಬೋದು. ಸೊ ನಾಟ್ ಜಸ್ಟ್ ಅ ಟೀಮ್, ಇಟ್ಸ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಕರ್ನಾಟಕದ ಒಂದು ಇತಿಹಾಸ, ವ್ಯಕ್ತಿ, ವಸ್ತು, ಸ್ಥಳದ ಬಗ್ಗೆ. ಸೊ ಹಾಗಾಗಿ ನಮಗೆ ನಿಮ್ಮ ಸಪೋರ್ಟ್ ಕೂಡ ಬೇಕು. ಹಂಗಂತ ಯಾರೂ ಫ್ರೀಯಾಗಂತೂ ಕೆಲಸ ಮಾಡಲ್ಲ, ಬಟ್ ನೀವು ಕೆಲಸ ಮಾಡಿದ್ದಕ್ಕೆ ನಿಮಗೆ ಮೋಸ ಆಗದೆ ಇರೋ ರೀತಿಯಲ್ಲಿ ಸಂಬಳ ಕೂಡ ಕೊಡ್ತೀವಿ. ಸೊ ಬನ್ನಿ ಕ್ವಿಕ್ಕಾಗಿ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ನಮಗೆ ಬಂದಂತಹ ಒಂದು ಪ್ಲೇ ಬಟನ್ನ, ಸಿಲ್ವರ್ ಪ್ಲೇ ಬಟನ್ನ ಅನ್ಬಾಕ್ಸ್ ಮಾಡ್ತೀನಿ. ಸೊ ಈ ಒಂದು ಪ್ಲೇ ಬಟನ್ ನೋಡಿ, ಇದು ಹೇಗೆ ಕೊಟ್ಟಿದ್ರೋ ಹಾಗೆ ಇಟ್ಟಿದ್ದೀನಿ ಆಲ್ಮೋಸ್ಟ್. ಅದ್ರ ಜೊತೆಗೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಈ ಥರ 2 ಇದನ್ನು ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ಸಿಲ್ವರ್ ಪ್ಲೇ ಬಟನ್, ಒಂದು ಸರ್ಟಿಫಿಕೇಟ್ ಕೂಡ ಇರುತ್ತೆ. ಈ ಸರ್ಟಿಫಿಕೇಟ್ ಹೀಗಿರುತ್ತೆ: ಡೂ ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್? ನಾನು ಆವಾಗಲೇ ಹೇಳಿದೆ, ಫಸ್ಟ್ ಸಬ್ಸ್ಕ್ರೈಬರ್ಸ್ ಆದಾಗ ನಮಗೆ ಖುಷಿ ಇರುತ್ತೆ. ಡೂ ಯು ರಿಮೆಂಬರ್ ಯುವರ್ 100 ಸಬ್ಸ್ಕ್ರೈಬರ್, ಅಂದರೆ 100 ಜನ ಆದಾಗಲೂ ನಮ್ಗೆ ಖುಷಿ ಇರುತ್ತೆ. ಆರ್ ಯುವರ್ 1000 ಸಬ್ಸ್ಕ್ರೈಬರ್ಸ್, 1 ಲ್ಯಾಕ್ ಸಬ್ಸ್ಕ್ರೈಬರ್. ನಿಜವಾಗ್ಲೂ ಗೊತ್ತಿಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ, ಬಟ್ ಈ 1 ಲಕ್ಷ ಚಂದಾದಾರರು ಆದಾಗಲೂ ಕೂಡ ನಾನು ಆ ಡೇಟಾನ ನೋಡೋಕ್ಕಾಗಲ್ಲ. ಬಟ್ ಇದೆಲ್ಲ ಹೌದು, ಆ ಡೇಟಾನ ನಮಗೆ ಯಾರು ನಮ್ಮ 1 ಲಕ್ಷದ ಸಬ್ಸ್ಕ್ರೈಬರು ಅಥವಾ 100 ಸಬ್ಸ್ಕ್ರೈಬರ್ಸ್ ಆದಾಗ ಯಾರು ಮಾಡಿದ್ರು, 1000 ಸಬ್ಸ್ಕ್ರೈಬರ್ಸ್ ಆದಾಗ ಯಾರು ಮಾಡಿದ್ರು, ಆ ಡೇಟಾನ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ. ಯಾಕೆಂತಂದರೆ ಅಷ್ಟು ಕ್ಲಿಯರ್ ಆಗಿರೋ ಡೇಟಾ ನಮ್ಗೆ ಇಮಿಡಿಯೇಟಾಗಿ ಸಿಗಲ್ಲ. ಎಸ್, ಈಗ ನೋಡಿ, ಈಗ ಕ್ಯೂರಿಯಾಸಿಟಿ ಇನ್ನೂ ಬಿಲ್ಡ್ ಆಗಿರೋದು ಅಂತಂದರೆ 1,99,999 ಸಬ್ಸ್ಕ್ರೈಬರ್ಸ್ ಆಗಿದೆ. ಇನ್ನು ಜಸ್ಟ್ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಸಿಕ್ಕಿದ್ರೆ ನನಗೆ 2 ಲಕ್ಷ ಚಂದಾದಾರರು ಆಗ್ತಾರೆ. ಲೈಕ್ ಎಲ್ಲರೂ ಹೇಳ್ತಿದ್ದಾರೆ, ಹೌ ಮೆನಿ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಹೇಳ್ತಿರ್ತಾರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. 2 ಲ್ಯಾಕ್ ಪ್ಲಸ್ ಸಬ್ಸ್ಕ್ರೈಬರ್ಸ್, 1 ಲ್ಯಾಕ್ ಪ್ಲಸ್ ಸಬ್ಸ್ಕ್ರೈಬರ್ಸ್, 1 ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಅಂತ ಇರ್ತಾರೆ. ಬಟ್ ನಾನು ಇದುವರೆಗೂ ನನಗೆ ಯಾರೇ ಕೇಳಿದ್ರು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ 1 ಲ್ಯಾಕ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಅಂತಿದ್ರೆ ಅದೇನೋ ಒಂಥರ ನನಗೆ 1,50,000 ಅಂದರೂ ಕೂಡ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅವನಿಗೆ. ಅದೊಂದು ಏನೋ ಆ ಒಂದು ಡಿಜಿಟ್ 1 2 3 4 5 6 7 8 ಅಪ್ ಟು 10 ಇದೆಯಲ್ಲ, ಅದೇನೋ ಒಂದು ರೀತಿ ಅದು ಸ್ಟಿಕ್ ಆಗಿಬಿಡತ್ತೆ. ಆ ಚೇಂಜ್ ಅಮೌಂಟ್ ಏನಿದೆಯಲ್ಲ, ಚೇಂಜ್ ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ, ಅದನ್ನು ಕೌಂಟ್ಗೆ ತೊಗೊಳೋದಿಲ್ಲ ತುಂಬ ಜನ. ಬಟ್ ಸ್ಟಿಲ್ ನನಗಿವಾಗ 1,99,999 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇವಾಗ ನಾನು ಸಿಲ್ವರ್ ಪ್ಲೇ ಬಟನ್ನ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಎಲ್ಲರೂ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೆ ಸಿಲ್ವರ್ ಪ್ಲೇ ಬಟನ್ನ ಅನ್ವೀಲ್ ಮಾಡ್ತಾರೆ. ವಿಪರ್ಯಾಸ, ನಾವು ಸಿಲ್ವರ್ ಪ್ಲೇ ಬಟನ್ನ ರಿಸೀವ್ ಮಾಡಿಕೊಂಡಾಗ ನಾವು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ಸೊ ಇದು ನಮ್ಮ ಮನೆಗೆ ಡೆಲಿವರಿ ಆಯಿತು. ಸೊ ಹಾಗಾಗಿ ನಾನು ಆ ವಿಡಿಯೋನ ಅನ್ವೀಲ್ ಮಾಡೋಕ್ಕಾಗಲಿಲ್ಲ, ಸಿಲ್ವರ್ ಪ್ಲೇ ಬಟನ್ನ ತೋರ್ಸೋಕ್ಕೂ ಕೂಡ ನನ್ನ ಕೈಲಾಗಿರಲಿಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಪ್ರಾಪರ್ ಟೈಮ್, ರೈಟ್ ಟೈಮ್ ಅಂದ್ಕೊತೀನಿ. ಸೊ ಇದನ್ನು ಅನ್ವೀಲ್ ಮಾಡ್ತೀನಿ ಇವಾಗ. ನೋಡಿ, ಹೀಗಿರುತ್ತೆ ಸಿಲ್ವರ್ ಪ್ಲೇ ಬಟನ್. ನಿಜವಾಗ್ಲೂ ಖುಷಿಯಾದ ವಿಚಾರ ಅಂತಂದರೆ ಇದಕ್ಕಿಂತ ಖುಷಿಯಾದ ವಿಚಾರ ನನಗೆ ಇನ್ನೊಂದಿಲ್ಲ. 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಪ್ರೆಸೆಂಟೆಡ್ ಟು ಡಿಜಿಟಲ್ ಮಾಧ್ಯಮ ಫಾರ್ ಪಾಸಿಂಗ್ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್. ಸೊ ಯೂಟ್ಯೂಬ್ನ ಒಂದು ಲೋಗೋ ಇದೆ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂತ ಇದೆ. ಸೊ ನಮ್ಮ ಲೋಗೋ ಡಿಜಿಟಲ್ ಮಾಧ್ಯಮ ಅಂತ ಹಾಕಿರ್ತಾರೆ. ಸೊ ಈ ಥರ ಕಳಿಸ್ಕೊಡ್ತಾರೆ ಆ್ಯಕ್ಚುಲಿ. ಸೊ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ನ ಮೊದಲ ಕನಸು.
ಇದಾದಮೇಲೆ ನಮ್ಗೆ ಇದ್ರ ಜೊತೆಗೆ ಒಂದು ರೆಕಗ್ನೈಸ್ ಯುವರ್ ಟೀಮ್ ಅಂತ ಹೇಳಿಬಿಟ್ಟು ಈ ಥರದೊಂದು ಕೊಟ್ಟಿರ್ತಾರೆ. ನೀವು ಇದನ್ನು ನೋಡಿರ್ತೀರಾ, ಫಸ್ಟು ಸಿಲ್ವರ್ ಬಟನ್, ನೆಕ್ಸ್ಟು ಗೋಲ್ಡನ್ ಬಟನ್, ನೆಕ್ಸ್ಟು ಡೈಮಂಡ್ ಬಟನ್. ಸೊ ಈ ರೀತಿ ಕೊಡ್ತೀವಿ ಅಂತ ಹೇಳಿ ಅವಾರ್ಡ್ಸು. ಈ ಅವಾರ್ಡ್ಸ್ ಏನೇ ಇರಲಿ, ಆದರೆ ನಿಮ್ಮ ಪ್ರೀತಿ ಸಂಪಾದಿಸೋದಿದೆಯಲ್ಲ ಅದು ಬಹಳ ಕಷ್ಟ. ಯಾಕೆಂದರೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕಿಂತ ಮುಂಚೆ ಏನು ಇವ್ರು ಕಂಟೆಂಟ್ ಮಾಡ್ತಾರೆ, ಏನು ಇವ್ರ ಮೋಟೋ, ಏನು ಇವ್ರ ಪರ್ಸ್ಪೆಕ್ಟಿವ್ ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಕಲ್ಚರ್ಗೆ, ನಮ್ಮ ಹಿಸ್ಟ್ರಿನ ರೆಪ್ರೆಸೆಂಟ್ ಮಾಡುವಂಥ ನಮ್ಮ ಒಂದು ಚಾನಲ್ ಅಂದರೆ ವೆರಿ ಲಿಮಿಟೆಡ್ ಆಡಿಯನ್ಸ್. ನಮ್ಮ ಕೆಟಗರಿಗಿರೋದು ಬಹಳ ಲಿಮಿಟೆಡ್ ಆಡಿಯನ್ಸ್. ಆ ಲಿಮಿಟೆಡ್ ಆಡಿಯನ್ಸಲ್ಲೂ ಕೂಡ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಅಂದರೆ ಭಾಳನೇ ದೊಡ್ಡ ಮಾತು. ಯಾಕೆಂದರೆ ಇವತ್ತು ಇಡೀ ದೇಶ, ನಮ್ಮ ಒಂದು ಸರ್ವೆ ಏನು ಹೇಳುತ್ತೆ ಅಂತಂದರೆ, ಜನರು ಲಸ್ಟು, ಈ ನ್ಯೂಡಿಟಿ ಕಂಟೆಂಟ್ನ ನೋಡೋದ್ರಲ್ಲಿ 80% ಜನ ಮುಳುಗಿದ್ದಾರೆ ಬ್ರೌಸಿಂಗಲ್ಲಿ ಅಂಥೇಳಿ. ಬಟ್ ಅದರಲ್ಲೂ ಹಿಸ್ಟ್ರಿ, ಕಲ್ಚರು, ಈ ಥರ ಕನ್ನಡ, ನಾಡು, ನುಡಿ ಅಂತ ಹೇಳಿ ಬರುವಾಗ ಬಹಳ ಲಿಮಿಟೆಡ್ ಆಡಿಯನ್ಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಹಾಗಾಗಿ ಈ ನಮ್ಮ ಒಂದು ಚಾನಲ್ನ 2 ಲಕ್ಷ ಚಂದಾದಾರರು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರ, ನಿಮ್ಗೆಲ್ರಿಗೂ ದೊಡ್ಡ ನಮಸ್ಕಾರ. ನೀವೆಲ್ಲರೂ ಇಟ್ಟಿರೋ ಪ್ರೀತಿ, ಗೌರವ, ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇದೇ ರೀತಿ ಇರಲಿ. ಸೊ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೇ ಹೋಯ್ತು. ನಿಮ್ಮ ಹತ್ರ ಮಾತಾಡ್ಕೊಂಡು ನನಗೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದು ನಾನು ನೋಡೋಕ್ಕೆ ಆಗಲಿಲ್ಲ. ಸೊ ಇವಾಗ ನೀವು ನೋಡ್ಬೋದು 2,01,000 ಸಬ್ಸ್ಕ್ರೈಬರ್ಸ್ ಆಗಿದೆ. ನಾನು ಇವಾಗ ನಿಮಗೆ ತೋರಿಸ್ತೀನಿ ಅದನ್ನು. ಸೊ ನೀವಿಲ್ಲಿ ನೋಡ್ಬೋದು 2,02,000 ಸಬ್ಸ್ಕ್ರೈಬರ್ಸ್ ಆದರು. ಸೊ ಇಷ್ಟೊತ್ತು ಕಾಯ್ತಾ ಇದ್ದೆ 1 ಸಬ್ಸ್ಕ್ರೈಬರ್ಸ್ 2 ಸಬ್ಸ್ಕ್ರೈಬರ್ಸ್ ಯಾವಾಗ ಆಗುತ್ತೋ, 2 ಲಕ್ಷ ಯಾವಾಗ ಕ್ರಾಸ್ ಆಗುತ್ತೋ ಅಂತ. ಬಟ್ 2 ಲಕ್ಷ ಕ್ರಾಸ್ ಆಗೇ ಬಿಟ್ಟಿದೆ. ಆ್ಯಂಡ್ 2,02,000 ಸಬ್ಸ್ಕ್ರೈಬರ್ಸ್ ಇವಾಗ ನಮ್ಮ ಚಾನಲ್ಗಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ಹ್ಯಾವ್ 200K ಸಬ್ಸ್ಕ್ರೈಬರ್ಸ್. 2 ಲಕ್ಷ ಚಂದಾದಾರರು ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಇದೊಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು ನನ್ನ ಒಂದು ಚಾನಲ್ ಜರ್ನಿಯಲ್ಲಿ, ನನ್ನ ಒಂದು ಆಂಟರ್ಪ್ರಿನರ್ ಜರ್ನಿಯಲ್ಲಿ ಅಂತ. ಸೊ ಈ ಜರ್ನಿಯನ್ನು ಬಹಳ ಕಷ್ಟಪಟ್ಟು, ಶ್ರದ್ಧೆಯಿಂದ, ಇಷ್ಟಪಟ್ಟು ಮಾಡಿದ್ದೀವಿ. ಸೊ ಅದಕ್ಕೆ ಹಿಂಗಾಗಿದೆ. ನೀವಿಲ್ಲಿ ಟೈಮ್ ನೋಡ್ಬೋದು, ಟೈಮ್ ಎಷ್ಟಾಗಿದೆ ಅಂತ ನೋಡಿ. ಟೈಮಲ್ಲಿ ಗೊತ್ತಾಗ್ತಾ ಇದೆ 23:55. ಅಂದರೆ ಈಗ ಆಲ್ಮೋಸ್ಟ್ 11:55 ಮಿಡ್ನೈಟು. ಸೊ 2ನೇ ತಾರೀಕು 9ನೇ ತಿಂಗಳು 2024ರಲ್ಲಿ ನಮಗೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರು. ಬಟ್ ನಮ್ಮ ಚಾನಲ್ ಕಂಪ್ಲೀಟ್ ಜರ್ನಿಯನ್ನು ತೊಗೊಂಡ್ರೆ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ನಮ್ಮ ಚಾನಲ್ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿವರೆಗೂ 2 ವರ್ಷದಲ್ಲಿ 2 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಸಂಪಾದನೆ ಮಾಡಿದ್ದೀವಿ. ಆ್ಯಂಡ್ ಚಾನಲ್ ತುಂಬ ಹಿಂದೆ ಶುರು ಆದರೂ ಕೂಡ ನಾವು ಬಿಟ್ಟು ಕಂಟೆಂಟ್ ಹಾಕ್ತಿದ್ವಿ. ನಮ್ಮ ಕಂಟೆಂಟ್ ಏನು ಮಾಡಬೇಕು, ಇದು ನಮ್ಮ ಚಾನಲ್ ಕೈ ಹಿಡಿಯುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇರ್ತಿತ್ತು. ಸೊ ಹಾಗಾಗಿ ಪ್ರತಿ ಸಲ ಕಂಟೆಂಟ್ ಮಾಡಬೇಕಾದ್ರೆ ಡೌಟ್ ಮೇಲೆ ಮಾಡ್ತಿದ್ವಿ. ಸೊ ಹಾಗಾಗಿ ನಾವು ಬೇಗ ಚಾನಲ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋಕ್ಕಾಗಲಿಲ್ಲ. ಒಂದು ಮೈನಸ್ ಪಾಯಿಂಟ್ ಇದು. ಸೊ ಇದನ್ನು ನಂದಿನಿಗೆ ಹೇಳೋಣ, ನಂದಿನಿ ಯಾವ ರೀತಿ ತೊಗೊಳ್ತಾಳೆ ನೋಡೋಣ. ಯಾಕೆಂದರೆ ಆಲ್ಮೋಸ್ಟ್ ನಂದಿನಿ ಇವಾಗ ರೆಸ್ಟ್ ಮಾಡ್ತಾ ಇದ್ದಾಳೆ. ಯಾಕೆಂತಂದರೆ ಮಿಡ್ನೈಟು, ನಿಮಗೆ ಗೊತ್ತಿದೆ, ಶೂಟಿಂಗ್ ಅಂತ ಹೇಳಿ ಬ್ಯುಸಿ ಆಗಿಬಿಟ್ಟಿದ್ವಿ. ಆ ಶೂಟಿಂಗ್ ಸಮಯದಲ್ಲೂ ಅವಳಿಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ತುಂಬ ಲಾಂಗ್ ಜರ್ನಿ ಇದ್ದಿದ್ದರಿಂದ ಮೈಸೂರಿಗೆ ಆಗಿರಲಿಲ್ಲ. ಸೊ ಇವಾಗ ನಂದಿನಿಗೆ ಹೋಗಿ ಹೇಳೋಣ ಏನಿರುತ್ತೆ ಅವಳ ರೆಸ್ಪಾನ್ಸು. ಸೊ ನಿದ್ದೆಯಲ್ಲಿದ್ದಾಳೆ, ನೋಡೋಣ ಬನ್ನಿ. ನೋಡಿ, ನಮ್ಮ ನಂದಿನಿಯವರು ಮಗನ ಜೊತೆ ಆರಾಮಾಗಿ ಮಲಗಿದ್ದಾರೆ. ಸೊ ಟಯರ್ಡ್ ಆಗಿದ್ಲು. ಹಾಗಾಗಿ ನಂದಿನಿ 2 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಯೂಟ್ಯೂಬಲ್ಲಿ. ಕಂಗ್ರ್ಯಾಚುಲೇಷನ್ಸ್ ನಂದಿನಿ. 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದೆ. ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮೆಲ್ಲ ಪ್ರೀತಿಯ ಚಂದಾರಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಓಕೆ, ನಂದಿನಿ ಫುಲ್ ನಿದ್ದೆ ಮೂಡಲಿದ್ದಾರೆ. ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ. ಮಗನೂ ಕೂಡ ಮಲಗಿದ್ದಾನೆ. ಓಕೆ ಮಲಗು, ನಾನು ಇದು ಮುಗಿಸ್ಕೊಂಡು ಬರ್ತೀನಿ. ಸೊ ನೀವು ಇವಾಗ ನೋಡಿದ್ರಿ, ಮಲಗಿದ ನಂದಿನಿನ ಎಬ್ಬರಿಸಿ ತೊಂದರೆ ಕೊಟ್ಟು 2 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಯಿತು ಅಂತ ಹೇಳಿದೆ. ಸೊ ಅವಳಿಗೊಂಥರ ಖುಷಿ ನೋಡಿ. ನಿದ್ದೆಲಿದ್ದರೂ ಕೂಡ ಎಷ್ಟು ಖುಷಿ ಪಟ್ಲು ಅಂತಂದರೆ, ನನಗಿಂತ ಜಾಸ್ತಿ ಖುಷಿ ಅವಳಿಗಾಗಿರುತ್ತೆ. ಆದರೆ ಅವಳಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಈ ಟೈಮಲ್ಲಿ ಆಗಿರಲ್ಲ ಅಷ್ಟೇ. ಬಟ್ ಐ ಹೋಪ್ ಅವಳೊಂದು ಜರ್ನಿಯಲ್ಲಿ ತುಂಬ ಜನ ಜರ್ನಲಿಸ್ಟ್ ಆಗಿದ್ದಾಗ ಅವಳನ್ನ ಅಂದರೆ ಏನು ಹೇಳ್ತಾರೆ, ಅವಕಾಶ ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಅವಕಾಶ ಕೊಟ್ಟು ಕಿತ್ಕೊಂಡಾಗ ಅವಳಿಗಾದಂಥ ನೋವು, ಅವಳಿಗಾದಂಥ ಬೇಜಾರು ಇದೆಯಲ್ಲ, ಸೊ ಅದರಿಂದ ಓವರ್ಕಮ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟು ಈ ಚಾನಲ್ನ ಬೆಳೆಸ್ತಾ ಇದ್ದಾಳೆ. ಸೊ ಎಷ್ಟೋ ಜನರಿಗೆ ಅವಳು ಇವತ್ತು ಮಾದರಿ ಕೂಡ. ಯಾರು ನಮ್ಮನ್ನು ಆವಾಗ ತುಂಬ ಲೋ ಲೆವೆಲಲ್ಲಿ ಅಂದರೆ ಏನು ಮಾಡ್ತಾಳೆ ಬಿಡು ನಂದಿನಿ ಅಂತ ಹೇಳಿದ್ಲು. ಸೊ ಅಂಥವರೆಲ್ಲ ಆಲ್ಮೋಸ್ಟು ಇವತ್ತು ಈ ವಿಡಿಯೋ ನೋಡಿ ಅಂದ್ಕೊತಾ ಇರ್ತಾರೆ ಜೀವನದಲ್ಲಿ ಅವಳು ಏನಾದರೂ ಸಾಧಿಸ್ಬೋದು ಅಂತೇಳಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಸೊ ನೀವಿಲ್ಲಿ ನೋಡ್ಬೋದು 2,06,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನೋಡಿ, ಲಾಸ್ಟ್ 28 ದಿನಗಳಲ್ಲಿ, ಕಳೆದ 28 ದಿನಗಳಲ್ಲಿ 9,000 ಜನ ನಮ್ಮನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಮತ್ತೊಂದು ವಿಡಿಯೋ ಮೂಲಕ ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನೆಲ್ಲರೂ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇಂಗ್ಲೀಷ್ ಮಾತಾಡಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಸೊ ನಾನು ಮಾತಾಡೋದೇ ಹೀಗೆ, ಬೈ ಬಾರ್ನ್ ಕರ್ನಾಟಕದಲ್ಲಿ ಹುಟ್ಟಿದರೂ ಕೂಡ, ಕನ್ನಡ ಮಾತಾಡಿದ್ರೂ ಕೂಡ ಇಂಗ್ಲೀಷ್ ಮಿಸ್ ಆಗುತ್ತೆ. ಯಾಕೆಂದರೆ ನಾನು ಓದಿದ್ದು ಕಂಗ್ಲೀಷ್ ಶಾಲೆಯಲ್ಲಿ. ಸೊ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ಅಕಸ್ಮಾತ್ ತಪ್ಪು ಅಂತ ನಿಮ್ಗೇನಾದರೂ ಅನಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಂದಿನಂತೆ ಇದೇ ರೀತಿ ನಿಮ್ಮ ಸಪೋರ್ಟ್ ಕೊನೆಯವರೆಗೂ ನಮ್ಮ ಚಾನಲ್ ಮೇಲೆ ಇರಲಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.